ಗೈಸ್ ಮ್ಯಾರಿಡ್ ನೋಡಿದ್ರೆ ಕಾವ್ಯ ಮೇಡಮ್ ಅಂತ ಎಕ್ಸ್ಪ್ರೆಷನ್ ಸಿಗ್ತಲ್ಲ. ಸೊ ಮದುವೆ ಅಂದರೆ ಎಷ್ಟೆಲ್ಲ ಜನ ಬಂದಿರ್ತಾರೆ, ಎಷ್ಟೆಲ್ಲ ನೆಂಟರು ನಿಂತರೆಲ್ಲ ಇರ್ತಾರೆ. ಒಂದು ಗಿಫ್ಟ್ ತಗೋಬೇಕು ಗೈಸ್. ದಟ್ ಇಸ್ ದ ಗಿಫ್ಟ್ ಪ್ಯಾಕಿಂಗ್ ವಿಡಿಯೋ. ಎಷ್ಟೆಲ್ಲ ಇಟ್ಟಿದ್ರು, ನಾವು ತಗೊಳ್ಳೋದು ಒಂದೇ ಅಲ್ಲ ಗೈಸ್. ನಾವು ಮೆಟ್ರೋದಲ್ಲಿ ಹೋಗಿ ಇವಾಗ ಮಾಧವರ ಗ್ರೀನ್ ಲೈನ್ ಚೇಂಜ್ ಮಾಡ್ಕೊಂಡು ಮಾಧವರಗೆ ಹೋಗಬೇಕು. ಅಲ್ಲೇ ಮದುವೆ ಇರೋದು ರಿಸೆಪ್ಷನ್ದು. ಬನ್ನಿ ಗಾಯ್ಸ್, ಆದಷ್ಟು ಮೆಜೆಸ್ಟಿಕ್ ನೋಡಿ ಗಾಯ್ಸ್, ಎಷ್ಟೊಂದು ರಶ್ ಇದೆ. ಬೇಗ ಹೋಗೋಣ ಬನ್ನಿ. ಇನ್ನು ಮಾಧವರ ಇನ್ನೂ 1 hour ಮಾಧವರ ಕಡೆ ಬಂದಿಲ್ಲ. ಸೊ ಮದುವೆ ಇರೋದ್ರಿಂದ ನಾನು ಮತ್ತು ನನ್ನ ಜೊತೆ ಸಂದೇಶ್ ಬ್ರೋ ಇದ್ದಾರೆ. ಮದುವೆಗೆ ಹೋಗೋಣ ಬನ್ನಿ. ಫಸ್ಟ್ ಟೈಮ್ ಇನ್ನು ಮಾಧವರ ಏರಿಯಾ ನೆಲಮಂಗಲದಲ್ಲಿದ್ದೆ. ಬೇಗ ರೀಚ್ ಆಗೋಣ. ಏರಿಯಾ ಗೊತ್ತಿಲ್ಲ ಗಾಯ್ಸ್, ಹೆಂಗಿರುತ್ತೆ ಏನು ಕಥೆ ನೋಡೋಣ ಗಾಯ್ಸ್. ಅದು ಇಂತೂ ಬಳಸ್ಕೊಂಡು ಅಲ್ಲಿ ಮಾಧವರ ಮೆಟ್ರೋ ಇಳ್ಕೊಂಡು ಅಲ್ಲಿಂದ ನೆಲಮಂಗಲ ಬಂದು ಈಗ ಚೌಟ್ರಿಗೆ ಹೋಗ್ತಾಯಿದ್ವಿ. 9 o'clock ಆಗಿದೆ ಗಾಯ್ಸ್. ಬನ್ನಿ ಒಳಗಡೆ ಹೋಗೋಣ. ಸಂದೇಶ್ ಅವರೇ ಗಾಯ್ಸ್ ಕರ್ಕೊಂಡ್ಬಂದಿರೋದು. ಲೇಟ್ ಮಾಡಿದ್ದೆ ಇವರು ಗಾಯ್ಸ್. ಎಲ್ಲಿ ಮಣ್ಣು 7 ಗಂಟೆ 8 ಗಂಟೆಗೆಲ್ಲ ಇಲ್ಲಿ ಇದ್ದರೆ ಟೈಮ್ ಸ್ವಲ್ಪ ಸ್ಪೆಂಡ್ ಮಾಡೋದಾಗಿತ್ತು. ಇವರಿಂದನೇ ಟೈಮ್ ಲೇಟ್ ಆಗಿತ್ತು. ಐ ಥಿಂಕ್ ಇದೆ ಅಂದ್ಕೊಳ್ತೀನಿ ಚೌಟ್ರಿ. ಮುಂದೆ ಬೋರ್ಡ್ ನೋಡೋವರೆಗೂ ನನಗೂ ಕನ್ಫರ್ಮೇಷನ್ ಇಲ್ಲ. 9 ಗಂಟೆಗೆ ಬಂದರೆ ಎಲ್ಲ ರಿಸೆಪ್ಷನ್ ಎಲ್ಲ ಮುಗಿದೋಗಿ ಊಟಕ್ಕೆ ಕೂರಿಸಿರ್ತಾರೆ ಅಷ್ಟೇ. ಅದು ಫ್ರಂಟ್ ಸೈಡ್ ಆ ಕಡೆಯಿಂದ ಬರಬೇಕು. ಅಂತೂ ಇಂತೂ ಬಂದಾಯಿತು ಗಾಯ್ಸ್. SLR ಕನ್ವೆನ್ಷನ್ ಹಾಲ್. ಬನ್ನಿ ಹೆಂಗಿರುತ್ತೆ ಒಳಗಡೆ ನೋಡೋಣ ಗಾಯ್ಸ್. ಇದೇ ಎಂಟ್ರಿ ಗಾಯ್ಸ್. ಅಂತೂ ಇಂತೂ ಒಳಗಡೆ ಬಂದಿದ್ದೀವಿ. ಬನ್ನಿ ಗಾಯ್ಸ್, ರಿಸೆಪ್ಷನ್ ನೋಡಿ ಗಾಯ್ಸ್. ಕಾವ್ಯ ಅವ್ರದ್ದು ರಿಸೆಪ್ಷನ್ ನಡೀತಾ ಇದೆ. ಅಂತೂ 9 ಗಂಟೆಗೆ ಬಂದಿದ್ದೀವಿ. ಅದೊಂದು ಒಳ್ಳೆ ವಿಷಯ. ಆಲ್ಮೋಸ್ಟ್ ಅವ್ರ ಫ್ಯಾಮಿಲಿಯವ್ರು ನಿಂತ್ಕೊ ಫೋಟೋ ತೆಗ್ಸೋ ಟೈಮು ಬ್ರೋ. ಗಾಯ್ಸ್ ಎಲ್ಲ ಹೋಗ್ಬಿಟ್ಟಿದ್ದಾರೆ. ಈ ಟೈಮಲ್ಲಿ ಬಂದಿದ್ದೀವಿ. ಚೆನ್ನಾಗಿರುತ್ತೆ ಈ ಟೈಮು ಗಾಯ್ಸ್. ಬನ್ನಿ. ಕಾವ್ಯ ಮೇಡಮ್ ನೆನಪಿಟ್ಟಿಲ್ಲ, ನೋಡಿಲ್ಲ ಅನ್ಸುತ್ತೆ ನಮ್ಮನ್ನ. ಒಂದು ಸರ್ ನೋಡ್ರೆ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಲೇಟಾಗಿ ಬಂದರೆ ಇದೆ ಕತೆ. ಚೆನ್ನಾಗಿರುತ್ತೆ ಮತ್ತೆ ಗಾಯ್ಸ್. ಮ್ಯಾರಿಡ್ ನೋಡಿದ್ರೆ ಕಾವ್ಯ ಮೇಡಮ್ ಅಂತ ಎಕ್ಸ್ಪ್ರೆಷನ್ ಸಿಗ್ತಲ್ಲ. ಯಾರು ಈಗ ಅಂದ್ಕೊಂಡಿರ್ತಾರಲ್ಲ, ಇಬ್ಬರು ಬಂದಿದ್ದೀವಿ ಅಂತ ಗಾಯ್ಸ್. ಬನ್ನಿ ಗಾಯ್ಸ್, ಒಂದು ಫೋಟೋ ತಗೋಬೇಕು ನಾವು. ಮದುವೆ ಆಗಬೇಕಾದ್ರೆ ಮೂವಿ ಕೊಡ್ತಾರಲ್ಲ, ಅದನ್ನ ಏನಕ್ಕೆ ಕೊಡ್ತಾರೆ ಅಂತ ಏನಾದ್ರು ಐಡಿಯಾ ಇದೆ? ಇವ್ರನ್ನ ಚುಚ್ಚಿ ಹೊಡಿಬೋದು. ಒಂದು ಗಿಫ್ಟ್ ಕೊಡೋದಿದೆ, ಮೂವಿ ಕೊಡೋದಂತ ಹಿಂದಿನ ಕಾಲದಿಂದ ಯಾವ ಥರ ಕೊಡ್ತಾ ಇದ್ರು ಅನ್ನೋದಕ್ಕಿದೆ ಗಾಯ್ಸ್. ಏನಕ್ಕೆ ಕೊಡ್ತಾ ಇದ್ರು ಅನ್ನೋದಕ್ಕೆ ರೀಸನ್ ಗಾಯ್ಸ್. ಮದುವೆಗೆ ಬಂದಿದ್ದಾಯಿತು, ಗಿಫ್ಟ್ ಕೊಟ್ಟು ಪ್ರೆಸೆಂಟೇಷನ್ ನಮ್ಮ ಪ್ರೆಸೆನ್ಸ್ನ ಅವ್ರಿಗೆ ತಿಳಿಸಾಯಿತು ಗಾಯ್ಸ್. ಇದಾದಮೇಲೆ ನೆಕ್ಸ್ಟ್ ಸ್ಟೆಪ್, ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಗಾಯ್ಸ್. ಹೇಳಿ ಭೋಜನ. ರೆಡ್ ಟೀ ಶರ್ಟ್ ಹಾಕಿದ್ದಾರೆ ಕ್ಯಾಟ್ರಿಂಗ್ ಅವರು. ಗೊತ್ತು ಕ್ಯಾಟ್ರಿಂಗ್ ಯಾವ ಥರ ಅಂತ ಹಾಕಿದ್ದಾರೆ ನೋಡಿ ಗಾಯ್ಸ್. ಕ್ಯಾಟ್ರಿಂಗ್ದೆಲ್ಲ ಊಟ ನಡೀತಾ ಇದೆ, ಚೆನ್ನಾಗಿರುತ್ತೆ. ಸ್ಪೆಷಲ್ ಇನ್ಫ್ಯಾಕ್ಟ್ ಮದುವೆ ಆಗೋ ಗಂಡು ಹೆಣ್ಣನೇ ಈ ಥರ ಎಲೆಯಲ್ಲಿ ಊಟ ಮಾಡಿರಲ್ಲ. ಯಾಕಂದರೆ ಲಾಸ್ಟಿಗೆ ಬರ್ತಾರೆ. ಅವ್ರಿಗೆ ಏನೇನು ಫುಡ್ ಆಗಿದ್ದು ಅಂತ ಅವ್ರಿಗೂ ಕೂಡ ರಿಮೆಂಬರಿಂಗ್ ಆಯ್ತಾ ಇದೆಲ್ಲ. ಎಲೆ ತುಂಬ ಈ ಥರ ಇದೆ. ಫುಡ್ ವೇಸ್ಟ್ ಮಾಡ್ಬೋದು. ಆದಷ್ಟು ಹೊಟ್ಟೆ ತುಂಬ ತಿನ್ಕೊ ಹೋಗ್ಬಿಡೋಣ ಗಾಯ್ಸ್. ಮದುವೆ ಮನೆಯಲ್ಲಿ ಒಂದು ವೇಳೆ ಊಟ ಮಾಡ್ತಿರ್ಲಿಲ್ಲ ಅಂದರೆ ಏನು ಇವಾಗ ಕ್ರೌಡ್ ಬರುತ್ತಲ್ಲ, ಕ್ರೌಡ್ ಗೊತ್ತಾಯ್ತು. ನಿಜ ಅಲ್ವಾ? ಊಟದ ಕಾನ್ಸೆಪ್ಟನ್ನ ಅಂದರೆ ಬರೋರಿಗೋಸ್ಕರ ಅಂತ ಮಾಡಬೇಕು. ಈಗ ಅದು ಮಾಡಿದ್ಮೇಲೆ ತುಂಬ ಜನ ಬರೋ ಸ್ಟಾರ್ಟ್ ಮಾಡ್ತಾರೆ. ಈ ಥರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲ. ಊಟ ಇರೋದ್ರಿಂದ ತುಂಬ ಜನ ಬರೋದು. ಅದೊಂದು ಬೆಸ್ಟ್ ಐಡಿಯಾ. ಬಗೆಯಾದ ಪಲ್ಯಗಳು ಊಟ ಎಲ್ಲ ಮಾಡ್ತಾ ಇರ್ಬೋದು. ಅವ್ರ ಮನೇಲಂತೂ ಇಷ್ಟ ಐತೆ ಮಾಡೋದು. ಸೊ ಎಲ್ಲನೂ ಸೇರಿಸಿ ಮಾಡ್ತಾರಲ್ಲ, ಮಾಸಾಗಿ ಆಗುತ್ತೆ. ಚೆನ್ನಾಗಿದೆ ಗಾಯ್ಸ್. ಹಸಿರು ಬೇಳೆ ಮಾಮೂಲಿ ಇರುತ್ತೆ, ಪಲ್ಯ ಎಲ್ಲ ಇರುತ್ತೆ. ಇನ್ನೊಂದು ವಿಷಯ ಏನಂದರೆ, ನನ್ನ ಫ್ರೆಂಡ್ ಇನ್ನೊಬ್ರದ್ದು ಕೊಳ್ಳೇಗಾಲದಲ್ಲಿ ಮದುವೆ ಇದೆ. ಸೇಮ್ ಇವತ್ತು ನೈಟ್ ರಿಸೆಪ್ಷನ್ನು, ನಾಳೆ ಮದುವೆ. ಬಟ್ ಅಲ್ಲಿ ಹೋಗೋಕ್ಕಾಗ್ತಾಯಿಲ್ಲ. ನನ್ನ ಇಂಜಿನಿಯರಿಂಗ್ ಫ್ರೆಂಡ್ ಇಲ್ಲಿ ಅನ್ನದ ಋಣ ಇದೆ ಅನ್ಸುತ್ತೆ, ಅದಕ್ಕೆಲ್ಲ ಕರೆಸ್ಕೊಂಡು ಊಟ ಆಯಿತು ಗಾಯ್ಸ್. ಒಂದು ರೌಂಡು ಹೋಗ್ಬಿಡೋಣ. ಹ್ಯಾಪಿ ಮ್ಯಾರಿಡ್ ಲೈಫ್ ಟು ಬೋತ್ ಆಫ್ ಯು ಗಾಯ್ಸ್. ಅಂತೂ ಇಂಥ ಮದುವೆ ಎಲ್ಲ ಮುಗೀತು. ನಮ್ಮ ಚಿದಾನಂದ ಬ್ರೋ ಸಿಕ್ಕಿದ್ದಾರೆ. ನಮ್ಮ ಚಿದಾನಂದ ಬ್ರೋ ಸಿಕ್ಕಿದ್ದಾರೆ. और अभी तो रुको, क्लाइमैक्स अभी बाकी है. ನೋಡಿ ಗಾಯ್ಸ್, ಗಾಡಿದು ಗಾಡಿ ನಂಬರ್ ಬೇಕಾಗಿಲ್ಲ ನೋಡಿ ಗಾಯ್ಸ್. ಈ ಗಾಡಿಲಿ ಈಗ ಒಂದು ರೌಂಡ್ ಹೋಗ್ತಾ ಇರುತ್ತೆ. ಸಖತ್ತಾಗಿದೆ. ಏನಿಲ್ಲ ಅಂದ್ರೂ ಮೈಲೇಜ್ ಮತ್ತೆ ಸಖತ್ತಾಗಿ ಕೊಟ್ಟಿರುತ್ತೆ. ಬನ್ನಿ ಗಾಯ್ಸ್ ಹೋಗ್ಬಿಡೋಣ. ಮದುವೆ ಮುಗೀತು. ಕಾವ್ಯ ವೇಣುಗೋಪಾಲ್ ಕೆ ಅಂತ. ಓಕೆ ಗಾಯ್ಸ್ ಬನ್ನಿ.
ಇದಿಷ್ಟು ಈ ವಿಡಿಯೋ ಆಗಿತ್ತು. ಇಲ್ಲಿಂದ ಮತ್ತೆ ಮಾದಾವರ ಹೋಗಿ ಅಲ್ಲಿಂದ ವಿಜಯನಗರ. ಓಕೆ ಗಾಯ್ಸ್, ನೆಕ್ಸ್ಟ್ ವಿಡಿಯೋ ಸಿಗೋಣ. ಮೇಲೆ ಮುಗಿಸ್ಕೊಂಡು ಪಾಸ್ ಇದೆ ಅವ್ರದ್ದೇನೋ, ಇಲ್ಲಿಂದ ಮತ್ತೆ ನೆಲಮಂಗಲ ಹತ್ಕೊಂಡು ಒಂದು ಗಾಯ್ಸ್ ಮಾದಾವರ ಮೆಟ್ರೋ ಸಿಗುತ್ತೆ, ಅದನ್ನು ಹತ್ಕೊಂಡು ಬೇಗ ಮೆಟ್ರೋದಲ್ಲಿ ಹೋಗ್ಬೋದಾಗಿರುತ್ತೆ. ಇಲ್ಲಾಂದರೆ ಮೆಜೆಸ್ಟಿಕ್ಕಲ್ಲೇ ಬಸ್ಸಲ್ಲಿ ಹೋದ್ರೆ 1 hour ಆಗುತ್ತಂತೆ. ಸೊ ಮೆಜೆಸ್ಟಿಕ್ ಹೋಗಿ ಅಲ್ಲೇ ಸಿಗೈನ್ ಮೆಟ್ರೋ ವಿ ರೀಚ್ ಮೆಜೆಸ್ಟಿಕ್ ದೆನ್ ವಿಜಯನಗರ ಅಂತೂ ಇಂತೂ ಲಾಸ್ಟ್ ಮೆಟ್ರೋ ಮೆಜೆಸ್ಟಿಕಲ್ಲಿದ್ದೀನಿ. ಲಾಸ್ಟ್ ಮೆಟ್ರೋ ಗಾಯ್ಸ್ ಈಗ 11:25 ಆಗಿದೆ. ಇನ್ನು 10 ನಿಮಿಷ ತೋರಿಸ್ತಾ ಇದೆ. ಅಂದರೆ 11:35ಕ್ಕೆ ಲಾಸ್ಟ್ ಮೆಟ್ರೋ ಮೆಜೆಸ್ಟಿಕ್ಕಿಂದ ಕೆಂಗೇರಿ ಕಡೆ ಹೋಗೋದು. ನೋಡಿಯಲ್ಲಿ ಇನ್ನು 10 ನಿಮಿಷ ತೋರಿಸ್ತಾ ಇದೆ. 11:35ಕ್ಕೆ ಲಾಸ್ಟ್ ಮೆಟ್ರೋ ಇರುತ್ತೆ ತಿಳ್ಕೊಳ್ಳಿ. ನನಗೆ ಡ್ರೈವರ್ ಅವನು ಬಸ್ನವನು 11 ಗಂಟೆಗೆ ಅಂತ ಹೇಳ್ತಿದ್ದೆ, ನನಗೆ ಗೊತ್ತಿತ್ತಲ್ಲ, ಅದಕ್ಕೆ ಬೇಗ ಕ್ಯಾಚ್ ಮಾಡೋಣ ಅಂತ ಬಂದೆ. ಸೊ ಈಸಿಯಾಗಿದೆ. 11:35ಕ್ಕೆ ಲಾಸ್ಟ್ ಮೆಟ್ರೋ ಇರುತ್ತೆ ಮೆಜೆಸ್ಟಿಕ್ಕಿಂದ ವಿಜಯನಗರ ಕೆಂಗೇರಿ ಕಡೆ. ಲಾಸ್ಟ್ ಮೆಟ್ರೋ ಫ್ರಮ್ ದ ಮೆಜೆಸ್ಟಿಕ್ ನೋಡಿ 11:39ಕ್ಕೆ ಬಂದಿದ್ದಾನೆ. 11:39 ಮೆಜೆಸ್ಟಿಕ್ಕಿಂದ ಕೆಂಗೇರಿಗೆ ಹೋಗೋ ಲಾಸ್ಟ್ ಮೆಟ್ರೋ. 11 ಗಂಟೆಗೆ ಅಂತ ಹೇಳ್ತಾರೆ, ಬಟ್ 11:39 ಇಷ್ಟು ಜನ ಇದ್ದೀವಿ. ಬಸ್ಸಲ್ಲಾದರೆ ಜಾಸ್ತಿ ಅಮೌಂಟ್ ಖರ್ಚಾಗುತ್ತೆ.